ಮಹಿಷಿ ಉತ್ತರಾದಿ ಮಠದಲ್ಲಿ 300 ಕೋಟಿ ರೂಪಾಯಿ ಇದೆ ಅನ್ನೋ ಅನುಮಾನ ಡಕಾಯತರಿಗೆ ಇತ್ತು. ಅದೇ ಕಾರಣಕ್ಕೆ 12ರಿಂದ 15 ಜನ ಮಂಕಿ ಕ್ಯಾಪ್ ತರಿಸಿ ಎಂಟ್ರಿ ಕೊಟ್ಟಿದ್ರು. ಆದರೆ ಅವರಿಗೆ ಸಿಕ್ಕಿದ್ದು 50,000 ರೂಪಾಯಿ ಮಾತ್ರ. ಈ ರೀತಿ ಊಹಾಪೋಹಗಳಿಗೆ ಕಿವಿ ಕೊಟ್ಟು ಧರಣಿ ನಡೆಸಿದರು ಈಗ ಕಂಬಿ ಹಿಂದೆ ಬಂದಿದ್ದಾರೆ. ಈ ಕುರಿತು SP ಮಿಥುನ್ ಕುಮಾರ್ ಮಾಹಿತಿ ಕೊಟ್ಟರು. ಇವ್ರಿಗೆ ಯಾವ ರೀತಿ ಅಂತಂದರೆ ಮಠಗಳಲ್ಲಿ ದುಡ್ಡು ಇಡ್ತಾರಂತೆ ಅಂತಂದು ಸ್ವಲ್ಪ ರೂಮರ್ಸ್ ಹಬ್ಬಿರುತ್ತೆ. ಇಲ್ಲಿ ಜಾಸ್ತಿ ಇಟ್ಟಿದ್ದಾರಂತೆ, 300 ಕೋಟಿ ಇಟ್ಟಿದ್ದಾರಂತೆ ಅಂತಂದು ಇವ್ರಿಗೆ ಆಸೆ ಜಾಸ್ತಿ ಆಗುತ್ತೆ. ಫಸ್ಟ್ ಇದನ್ನು ಮಾಡೋಣ, ಆನಂತರ ಬೇರೆ ಮಠ ನೋಡೋಣ ಅನ್ನೋ ಲೆಕ್ಕಕ್ಕೆ ಇರ್ತಾರೆ, ಮಾತಾಡ್ಕೊಂಡಿರ್ತಾರೆ. 300 ಕೋಟಿ 300 crores. ಹಾಂ, 50,000 ಕ್ಯಾಶ್ ಸಿಕ್ಕಿದೆ. ಇಲ್ಲ, ಇವರು ಮಹಿಷಿ ಮಠದಲ್ಲಿ 300 ಕೋಟಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಆನಂತರ ಅವನು ಯಾರು ಫಸ್ಟು ಈ ರಿಪ್ಪನ್ಪೇಟೆನಲ್ಲಿ ಮಾತಾಡ್ತಾ ಒಬ್ಬ ಹೇಳಿರ್ತಾನೆ, ಜನರಲ್ ಆಗಿ ಎಲ್ಲ ಮಠಗಳಲ್ಲೂ ಇಡ್ತಾರಂತೆ, ಹಂಗಂತೆ ಹಿಂಗಂತೆ ಅಂತಂದು ಹೇಳಿರ್ತಾನೆ. ಆ ಕೋಣಂದೂರಿನಲ್ಲಿ ಇಟ್ಟಿರ್ತಾರಂತೆ, ಇನ್ನೊಂದು ಕಡೆ ಇಟ್ಟಿರ್ತಾರಂತೆ ಅಂತ ಹೇಳಿ. ಆಮೇಲೆ ಇದ್ರ ಬಗ್ಗೆ ಇಲ್ಲ, ನನಗೆ ನಿಖರವಾದ ಮಾಹಿತಿ ಇದೆ, ಮಹಿಷಿ ಮಠದಲ್ಲಿ 300 ಕೋಟಿ ಇಟ್ಟಿದ್ದಾರೆ ಅಂತಂದು ಹೇಳಿ ಆತ ಗುಲ್ಲೆಬ್ಬಿಸಿರ್ತಾನೆ, ಸುಳ್ಳು ಮಾಹಿತಿ ಹೇಳಿರ್ತಾನೆ. ಇಟ್ ಈಸ್ ಎ ಡೆಕಾಯ್ತಿ. ನಾನು ಈ ಪ್ರಶ್ನೆ ಕೇಳಿದೆ, ಅದು ದೇವ್ರದ್ದು ಸರ್, ಪೂಜೆ ಎಲ್ಲ ಮಾಡಿರ್ತಾರೆ ಅಂತಂದು ನಾವು ತಗೊಳ್ಳಿಲ್ಲ ಅಂತ ಹೇಳಿದೆ. ಅದೇ ಈಗ ಹೇಳ್ದಲ್ಲ, ಡಕಾಯಿತಿ ಪ್ರಕರಣಗಳು ಈಗ ಯಾರು ಆರೋಪಿತರು ಅರೆಸ್ಟ್ ಆಗಿದ್ದಾರೆ ಅವ್ರ ಮೇಲೆ ಯಾವುದೂ ಇಲ್ಲ. ಮತ್ತೆ 6-7 ಜನ ಯಾರು ಅರೆಸ್ಟ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ, ಅವ್ರ ಮೇಲೂ ಕೂಡ ಇನ್ ದಿ ಪ್ರಿಲಿಮಿನರಿ ಎನ್ಕ್ವೈರಿ ವಿ ಹ್ಯಾವ್ ನಾಟ್ ಗಾಟ್ ಎನಿ ಡಕಾಯಿತಿ ಕೇಸ್. ಬಟ್ ಅವರು ಸಿಕ್ಕಿದ ನಂತರ ಮತ್ತೊಮ್ಮೆ ವಿಚಾರಣೆ ಮಾಡಿ ನೋಡ್ತೀವಿ. ಶ್ರೀನಿವಾಸ ಮೇಯ್ನು, ಅದ್ರ ಜೊತೆ ಪೃಥ್ವಿರಾಜ್ ಕೂಡ. ಅವನು ಲಿಂಕ್ ಕೊಡಿಸ್ತಾನೆ ಪೃಥ್ವಿರಾಜು. ಆನಂತರ ಶ್ರೀನಿವಾಸು ಎಲ್ಲ ಹುಡುಗರನ್ನ ಕಟ್ಟೋದು, 15-16 ಜನ ಹುಡುಗರನ್ನ ಅವನೇ ಹೊಂದಿಸ್ಕೊಂಡು ಪ್ಲ್ಯಾನ್ ಮಾಡಿರ್ತಾನೆ. 3-4 ಬಾರಿ ಹೋಗಿ ಬರ್ತಾರೆ ರಿಪ್ಪನ್ಪೇಟೆಗೆ, ಆನಂದಪುರಕ್ಕೆ ಎಲ್ಲ ಹೋಗಿ ಹೆಂಗೆ ಮಾಡೋದು ಏನು ಎತ್ತ ಅಂತ ಹೇಳಿ 4ನೇ ತಾರೀಕು ಒಂದ್ಸಲಿ ಹೋಗಿ ನೋಡ್ಕೊಂಡು ಬರ್ತಾರೆ. ಆ ರೀತಿ ಎಲ್ಲ ಆಗಿದೆ. ಅದು ಟ್ರೇಡ್ ಸೀಕ್ರೆಟ್, ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಸಾಕಷ್ಟು ಕ್ಲೂಸ್ ಇರುತ್ತೆ. ನಾನು ನಿಮಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಒಂದಲ್ಲ ಒಂದು ಕ್ಲೂ ಇದ್ದೇ ಇರುತ್ತೆ. ಸೊ ಅದರ ಆಧಾರದ ಮೇಲೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ DYSP ಆ್ಯಂಡ್ ಟೀಮ್. ಬೇರೆ ಕೇಸ್ ಅದೇ ಹೇಳ್ದಲ್ಲ, 307 ಕೇಸ್ ಇತ್ತು ಆತನ ಮೇಲೆ, ಶ್ರೀನಿವಾಸ್ ಮೇಲೆ. ಅಷ್ಟೇ, ಇದನ್ನೇ ಡೀಟೇಲ್ ಆಗಿ ಹೇಳೋಣ ಅಂತ ಕರೆದೆ ನಾನು. ಬೇರೆ ಏನಾದ್ರು ಇದ್ರೆ ಹೇಳ್ತೀನಿ. ಲಿಂಕ್ ಹೆಂಗೆ ಅಂದರೆ, ನಾನು ಆಗಲೇ ಹೇಳ್ದನಲ್ಲ, ಇವನು ಮರ ಕಟ್ ಮಾಡಲಿಕ್ಕೆ ಅಂತಂದು ಇವನು ಹೋಗ್ತಾ ಇರ್ತಾನೆ, ಯಾರು ಪೃಥ್ವಿರಾಜು ಮತ್ತು ಶ್ರೀನಾಥ್. ಆಮೇಲೆ ಈ